ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸ್ಪೋರ್ಟ್ಸ್ ಇನ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ RCB ಪ್ಲೇಯಿಂಗ್ 11ನಲ್ಲಿ ದೊಡ್ಡ ಬದಲಾವಣೆ ಮಾಡ್ತಾರಂತ ನೋಡ್ಕೊಂಡು ಬರೋಣ ನಾಳಿನ ಪಂದ್ಯಕ್ಕಾಗಿ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸ್ಪೋರ್ಟ್ಸ್ ಅಪ್ಡೇಟ್ ಬರೀರಿ. ಬನ್ನಿ ವಿಡಿಯೋನ ಶುರು ಮಾಡೋಣ. RCB ಸ್ಟಾರ್ಟಿಂಗ್ 11 ಚೇಂಜ್ ಮಾಡಬೇಕು ಅಂತ ಎಲ್ಲ ಫ್ಯಾನ್ಸ್ ಹಾಗೆಯೇ RCB ಅಭಿಮಾನಿಗಳು ಒತ್ತಾಯಿಸ್ತಾ ಇದ್ದಾರೆ. ಯಾಕಂದರೆ ಆ ಥರ ಪರ್ಫಾರ್ಮೆನ್ಸಸ್ ಬರ್ತಾ ಇದೆ ಕೆಲವೊಂದು ಆಟಗಾರರಿಂದ. ಹಾಗಾಗಿ ಸ್ವಲ್ಪ ಅವರ ಜಾಗಕ್ಕೆ ಬೇರೆ ಆಟಗಾರರನ್ನು ತಂದ್ರಪ್ಪ ಅಂತ ಮನವಿಯನ್ನು ಮಾಡ್ತಾ ಇದ್ದಾರೆ. ನಮ್ಮದು ಕೂಡ ಅದನ್ನೇ ಡಿಸಿಷನ್. ಇವರು ಚಾನ್ಸ್ ಕೊಟ್ಟು ಆಯಿತು, ಇನ್ನೂ ಚೇಂಜ್ ಮಾಡಬೇಕು. ಬೆಂಚ್ ಸ್ಟ್ರೆಂತ್ ಕೂಡ ನೋಡಬೇಕು ಹೇಗಿದೆ ಅಂತ. ಹೋದ ಮ್ಯಾಚ್ ಪ್ಲೇಯಿಂಗ್ 11 ಈ ರೀತಿಯಾಗಿತ್ತು. ವಿರಾಟ್ ಕೊಹ್ಲಿ, ಫಾಫ್ ಡು ಪ್ಲೆಸಿಸ್, ರಜತ್ ಪತಿದಾರ್, ಮ್ಯಾಕ್ಸ್ವೆಲ್, ಗ್ರೀನ್, ದಿನೇಶ್ ಕಾರ್ತಿಕ್, ಅನುಜ್ ರಾವತ್, ಮಯಾಂಕ್, ಹಾಗೆಯೇ ಅಲ್ಜಾರಿ, ಜೋಸೆಫ್, ಸಿರಾಜ್ ಮತ್ತು ಯಶ್ ದಯಾಳ್ ಇದ್ದರು. ಸುಮಾರು ಕಳಪೆ ಪ್ರದರ್ಶನಗಳು ಬಂದಿತ್ತು ಇದರಲ್ಲಿ. ಅಲ್ಜಾರಿ, ಜೋಸೆಫ್ ಸೀಸನ್ ಪೂರ್ತಿ ಫ್ಲಾಪ್ ಆಗ್ತಾ ಇದ್ದಾರೆ. 3 ಮ್ಯಾಚ್ನಲ್ಲೂ ಹೇಳಿಕೊಳ್ಳುವಷ್ಟು ಪ್ರದರ್ಶನ ಬಂದಿಲ್ಲ. ಅವರ ಜಾಗಕ್ಕೆ ವಿಲ್ ಜಾಕ್ಸ್ ಅವರನ್ನು ತರಬೇಕು ಅಂತ ಹಲವಾರು ಒತ್ತಾಯ ಬರ್ತಾ ಇದೆ. ವಿಲ್ ಜಾಕ್ಸ್ ಅಥವಾ ಲೋಕಿ ಫರ್ಗ್ಯೂಸನ್ ಅವ್ರಿಗೆ ಒಳ್ಳೆ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ RCB ಟೀಮ್ನಲ್ಲಿ ಅಂತ ಬರ್ತಾ ಇದೆ. ಅಥವಾ ರೀಚ್ ಟಾಪ್ ಪ್ಲೇ ಆದರೂ ಬರಬೇಕು. ಅಲ್ಜಾರಿ, ಜೋಸೆಫ್ ಮಾತ್ರ ಬೇಡ ಅಂತ ಹೇಳ್ಕೊಳ್ತಾ ಇದ್ದಾರೆ. 3 ಮ್ಯಾಚ್ ಫ್ಲಾಪ್ ಪರ್ಫಾರ್ಮೆನ್ಸ್ನೊಂದಿಗೆ ಅಲ್ಜಾರಿ, ಜೋಸೆಫ್ ಅವರು ಹೇಳಿಕೊಳ್ಳುವ ಪ್ರದರ್ಶನವನ್ನು ನೀಡಿಲ್ಲ. ಅವರ ಜಾಗಕ್ಕೆ ಖಂಡಿತವಾಗ್ಲೂ ಬೇರೆ ಪ್ಲೇಯರ್ಸ್ನ ತರಲೇಬೇಕು. ವಿಲ್ ಜಾಕ್ಸ್ ಅಥವಾ ಫರ್ಗ್ಯೂಸನ್ ಬಂದರೆ ಉತ್ತಮ ಆಗಿರುತ್ತೆ ಟೀಮಲ್ಲಿ ನೋಡೋದಕ್ಕೆ. ಇದು ಒಂದು ಚೇಂಜ್ ಆದರೆ ರಜತ್ ಪತಿದಾರ್ ಕೂಡ ಫುಲ್ ಫ್ಲಾಪ್ ಶೋ ಕೊಡ್ತಾ ಇದ್ದಾರೆ. ಒಂದು ಮ್ಯಾಚ್ನಲ್ಲೂ ಹೇಳಿಕೊಳ್ಳುವ ಪರ್ಫಾರ್ಮೆನ್ಸ್ ಕೊಡಲಿಲ್ಲ. ಮೋಸ್ಟ್ಲಿ ಅವರಿಗೆ ಮತ್ತೊಂದು ಚಾನ್ಸ್ ಕೊಡ್ತಾರೆ ಅನಿಸುತ್ತೆ RCB ಮ್ಯಾನೇಜ್ಮೆಂಟ್. ಯಾಕಂದರೆ ಹೋದ ಸೀಸನ್ನಲ್ಲಿ ಸಖತ್ತಾಗಿ ಅವರು ಬ್ಯಾಟ್ ಮಾಡಿದರು. ಸ್ವಲ್ಪ ಬ್ಯಾಡ್ ಫಾರ್ಮ್ನಲ್ಲಿರೋದ್ರಿಂದ ಸ್ವಲ್ಪ ಚಾನ್ಸ್ ಕೊಡ್ತಾರೆ ಅಂತ ಅನಿಸುತ್ತೆ. ಆದ್ರೂ ಕೂಡ ಅದನ್ನು ಚೇಂಜ್ ಮಾಡ್ಬೋದು. ಒಂದು ಚೇಂಜ್ ಮಾಡೋ ಥರ ಇದೆ ಅವ್ರದ್ದು ಪ್ಲೇಸು. ಇನ್ನು ಉಳಿದಂತೆ ಮತ್ತೆಲ್ಲ ಸೇಮ್ ಇರ್ಬೋದು. ಚೇಂಜ್ ಆಗಲ್ಲ ಅನಿಸುತ್ತೆ. ಮಾಡಿದರೆ 2 ಚೇಂಜ್ ಮಾಡ್ಬೋದು. ಫಾಸ್ಟ್ ಬೌಲಿಂಗ್ನಲ್ಲೂ ಸ್ವಲ್ಪ ಚೇಂಜ್ ಮಾಡಿದ್ರು ಮಾಡ್ಬೋದು. ವೈಶಾಖ್ ವಿಜಯಕುಮಾರ್ನ ಸ್ಟ್ರೇಟ್ ಅವೇ ಪ್ಲೇಯಿಂಗ್ 11ನಲ್ಲಿ ತರ್ಬೋದು, ಹೇಳಲಿಕ್ಕೆ ಆಗಲ್ಲ. ಸಖತ್ ಬೌಲಿಂಗ್ ಹಾಕಿದ್ರು ಅವರು ಹಿಂದಿನ ಮ್ಯಾಚಲ್ಲಿ. ಹಾಗಾಗಿ 2 ಚೇಂಜ್ ಅಥವಾ 3 ಚೇಂಜ್ ಮಾಡಿದರೆ ಟೀಮ್ ಸಖತ್ ಬ್ಯಾಲೆನ್ಸ್ಡ್ ಆಗಿರುತ್ತೆ ಅನ್ನೋದು ನಮ್ಮ ಒಪಿನಿಯನ್. ನಿಮಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ದಯವಿಟ್ಟು. ಯಾರ ಬದಲು ಯಾರು ಬರಬೇಕು, ಹಾಗೆಯೇ ಪರ್ಫೆಕ್ಟ್ ಪ್ಲೇಯಿಂಗ್ 11 ಯಾವುದು RCBದು ಅಂತ ನಮ್ಮ ಪ್ರಕಾರ ನಾವು ತಿಳಿಸಿದ್ದೇವೆ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗಾಗಿ 2 ಚೇಂಜ್ ಮಾಡಿದರೆ ಉತ್ತಮ ಆಗುತ್ತೆ ನಾಳಿನ ಪಂದ್ಯಕ್ಕಾಗಿ. ಅದು ಕೂಡ ಬೆಂಗಳೂರಿನಲ್ಲೇ ನಡೀತಾ ಇದೆ. ಸ್ವಲ್ಪ ಚೇಂಜ್ ಆಫ್ ಪೇಸ್ ಹಾಕೋ ಬೌಲರ್ಸ್ ಬೇಕಾಗುತ್ತೆ. 140-50 ಹಾಕೋ ಬೌಲರ್ಸ್ ಬೇಡ. ಹಾಗಾಗಿ ವೈಶಾಖ್ ವಿಜಯಕುಮಾರ್ನ ಸ್ಟ್ರೇಟ್ ಅವೇ ತರ್ಬೋದು. ಯಾಕಂದರೆ ಅವ್ರಿಗೆ ಅದು ಹೋಮ್ ಗ್ರೌಂಡು. ಆ ಚಿನ್ನಸ್ವಾಮಿ ಸ್ಟೇಡಿಯಂ ಬಗ್ಗೆ ಸಂಪೂರ್ಣ ಗೊತ್ತಿರುತ್ತೆ. ಹಾಗಾಗಿ ನೋಡೋಣ ಏನಾಗುತ್ತೆ ಅಂತ. ನಾಳಿನ ಪಂದ್ಯಕ್ಕಾಗಿ ವಿಶ್ ಮಾಡೋಣ. ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.